Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ ಹಾಗೂ ಮೀನುಗಾರಿಕೆ ಇಲಾಖೆಗಳು ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರುಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಬೆಳವಣಿಗೆಗೆ ಹೊಸ ದೃಷ್ಟಿಕೋನ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈಗ 1300 ಅಡಿ ತೋಡಿದರೂ ನೀರು ಸಿಗದ ಸ್ಥಿತಿ ಇದೆ. ಕೃಷಿ ಅಭಿವೃದ್ಧಿಯಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುವುದರಿಂದ ನೀರನ್ನು ಸಂರಕ್ಷಿಸುವ ಹಾಗೂ ಅಂತರ್ಜಲ ಹೆಚ್ಚಳ ಮಾಡುವ ಕ್ರಮಗಳತ್ತ ಈಗ ಚಿತ್ತ ಹರಿಸಬೇಕಾಗಿದೆ. ತಮ್ಮ ಇಲಾಖೆಯು ಇದೇ ನಿಟ್ಟಿನಲ್ಲಿ ಆಲೋಚನೆ ಮಾಡುತ್ತಿದೆ. ಹೆಚ್ಚು ಸಣ್ಣ ಪ್ರಮಾಣದ ನೀರಿನ ಮೂಲಗಳನ್ನು ನಿರ್ಮಿಸುವುದರಿಂದ ಅಂತರ್ಜಲ ಹೆಚ್ಚಳವಾಗುವುದಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದರು. ಈಗ ರೈತರು ತಂತ್ರಜ್ಞಾನ ಕಾಲದಲ್ಲಿರುವುದರಿಂದ ಅದರ ಪ್ರಯೋಜನವನ್ನು ಪಡೆಯುವ ನಿಟ್ಟಿನಲ್ಲಿ ಆಲೋಚನೆ ಮಾಡುತ್ತಿರುವುದರಿಂದ ಇಂದಿನ ಕಾರ್ಯಕ್ರಮ ಹೆಚ್ಚು ಪ್ರಸ್ತುತವಾಗುತ್ತದೆ. ಕೃಷಿ ಅಭಿವೃದ್ಧಿ ವಿಚಾರದಲ್ಲಿ ಹೊಸ ಆಲೋಚನೆಗಳನ್ನು ಮಾಡೋಣ ಎಂದರು. Sir, one side, sir, close. ಚಿಕ್ಕಬಳ್ಳಾಪುರ ಇರ್ಬೋದು, ಬ್ಯಾಂಗ್ಳೂರು ಗೌರವ ಜಿಲ್ಲೆ ಇರ್ಬೋದು, ಇವೆಲ್ಲ ಜಿಲ್ಲೆಗಳ 3-4 ಜಿಲ್ಲೆಗಳಲ್ಲಿ ನೀರಿನ ಪರಿಸ್ಥಿತಿ ಭಾಳ ಗಂಭೀರವಾಗುತ್ತದೆ. 1300 ಫೀಟ್ ಕೆಳಗೆ ಹೋದರೆ ಮಾತ್ರ ನೀರು ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರು ನಗರದಲ್ಲಿ ಏನು ಸಿವರೇಜ್ ವಾಟರ್ ಬರ್ತದೆ, ಆ ಸಿವರೇಜ್ ವಾಟರ್ ನದಿಗೆ ಹೋಗ್ತಿತ್ತು. ಅದನ್ನು ತಡೆಗಟ್ಟಿ 2 ಟ್ರೀಟ್ಮೆಂಟ್ BBM ಮಾಡಿ ಮ್ಯಾಗ್ನಿಫಿಕೇಶನ್ ಮುಖಾಂತರ ಆ ಸುತ್ತಮುತ್ತ ಬ್ಯಾಂಗ್ಳೂರು ಸುತ್ತಮುತ್ತ ಇರ್ತಕ್ಕಂಥ 546 ಕೆರೆಗಳಿಗೆ ಈ ನೀರು ಸಿಗ್ತಾ ಇದೆ. ಅದು 360 ದಿವಸನೂ ನಡೀತಾ ಇರ್ತದೆ. ಮಿನಿಮಮ್ 60% ನೀರು ತುಂಬಿಸೋದ್ರ ಮುಖಾಂತರ ಅಲ್ಲಿಗೆಲ್ಲ ಬೋರ್ವೆಲ್ಗಳಲ್ಲಿ 200 ಫೀಟ್ ನೀರು ಸಿಗ್ತಾ ಇದೆ. ಆ 200 ಫೀಟ್ ನೀರಿನಿಂದ ಇವತ್ತು ವೆಜಿಟೇಬಲ್ಸ್ ಮತ್ತು ಮಿಲ್ಕ್ ಸಪ್ಲೈ ಇಡೀ ಬ್ಯಾಂಗ್ಳೂರು ಮತ್ತು ಚೆನ್ನೈ ಈ 3 ಜಿಲ್ಲೆಗಳನ್ನೇ ಆಗಿದೆ. ಅತಿ ಹೆಚ್ಚು ಸಪ್ಲೈ ಆಗ್ತಕ್ಕಂಥದ್ದು ಕೋಲಾರ, ಚಿಕ್ಕಬಳ್ಳಾಪುರ, ಬ್ಯಾಂಗ್ಳೂರು ಈ 3 ಜಿಲ್ಲೆಗಳಿಂದ. ಹಾಗಾಗಿ ನಾನು ಹೋದಾಗ ರೈತರಿಗೆ ಸಹಜವಾಗಿ ಯಾವುದೇ ಕೆರೆ ಹತ್ರಕ್ಕೆ ಹೋದಾಗ ರೈತರಿಗೆ ಕರೆಸಿ ಮಾತಾಡಿ ನಮ್ಮ ಇಂಜಿನಿಯರ್ಗಳು ಹೇಳ್ತೀನಿ, ಕೆಲವು ರೈತರಿಗೆ ಕರೆಸೋದು ಅವ್ರದ್ದು ಇಂಟ್ರಾಕ್ಷನ್ ಮಾಡಿದಾಗ ಅವ್ರು ಹೇಳ್ತಾರೆ, ಕೇವಲ ಒಂದೇ ಇದ್ರ ಮೇಲೆ ಆಧಾರ ಇದ್ದರೆ ಅಲ್ಲಿ ಗ್ರೇಪ್ ಗಾರ್ಡನ್ಸ್ ಮೆಕ್ಕೆಜೋಳ ಹಾಕ್ತಾರೆ, ಕೆಲವು ಕಡೆ ಭತ್ತ ಹಾಕ್ತಾರೆ. ಆದರೂ ಸಹಿತ ನಮಗೆ ಈ ವೆಜಿಟೇಬಲ್ಸು, ಫ್ಲವರ್ಸು ಮತ್ತು ಹೈನುಗಾರಿಕೆ ಕೆಲವು ಕಡೆ ಎಲ್ಲ ಕೃಷಿ ಎಲ್ಲ ಟ್ಯಾಕ್ಸಲ್ಲಿ ಕೃಷಿ ಆಗ್ತದೆ. ಇದೆಲ್ಲ ನಮಗೆ ಲಾಭ ಹೆಚ್ಚಾಗ್ತಾ ಇದೆ. ಆ ದಿಶೆಯಲ್ಲಿ ನಾವು ಈಗ ಪರಿಪೂರ್ಣವಾಗಿ ನಾವು ಅನುಕೂಲ ಆಗಿದೆ ವಾತಾವರಣ. ನಮಗೆ ಒಂದೇ ರಿಕ್ವೆಸ್ಟು, ಈ ಕೆರೆಗಳು ನೀವೇನು ಗ್ಯಾರಂಟಿ ಕೊಟ್ಟರೆ 60% ಕೆಪಾಸಿಟಿ ನೀರು ತುಂಬ್ತೀವಿ ಅಂತೇಳಿ ಸದಾ ಥ್ರೂಔಟ್ ದಿ ಇಯರ್ ಅದನ್ನು ಒಂದೇ ಮೇಂಟೈನ್ ಮಾಡಿದರೆ ನಮ್ಮ ಸರ್ಕಾರ ನಮ್ಗೆ ಸಾಕು, ನೀವೇನು ನಮಗೆ ಮಾಡೋದು ಬೇಡ ಅಂತ ಮಾತನ್ನು ಆ ಭಾಗದ ರೈತರು. ಈ ಸಂದರ್ಭದಲ್ಲಿ ಸಂಸದ ಜಿ. ಕುಮಾರ್ ನಾಯಕ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೇರಿದಂತೆ ಇತರರು ಇದ್ದರು.